ಸಮಸ್ಯೆಗಳನ್ನು ಕರೆದೇ ನಿರ್ಲಕ್ಷ್ಯ ಮಾಡುತ್ತಿರುವ ತಹಸೀಲ್ದಾರ್ಗೆ, ದಲಿತ ವಿರೋಧಿ ತಹಸೀಲ್ದಾರ್ಗೆ. ಮಂಚೇನಹಳ್ಳಿ ತಾಲೂಕಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಪೂರ್ವಭಾವಿ ಸಭೆಯನ್ನು ದಲಿತಪರ ಸಂಘಟನೆಯ ಮುಖಂಡರುಗಳು ಬಹಿಷ್ಕಾರ ಮಾಡಿ ತಾಲೂಕು ದಂಡಾಧಿಕಾರಿ ಹಾಗೂ ತಹಸೀಲ್ದಾರ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಬಂಧುಗಳೇ, ಇವತ್ತು ಆಗಸ್ಟ್ 15 ಪೂರ್ವಭಾವಿ ಸಭೆ ಅಂತ ತಹಸೀಲ್ದಾರ್ ಮೇಡಮ್ ಆದೇಶ ಮಾಡಿರ್ತಾರೆ. ಇದರ ಹಿಂದೆ 3 ಡೇಟನ್ನು ಚೇಂಜ್ ಮಾಡಿರ್ತಾರೆ, ನಾಳೆ 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 ಅಂತ. ಅದ್ರ ಹಿಂದೆ ಏನಾಯಿತು ನಮಗೆ ಗೊತ್ತಿಲ್ಲ. ಆದರೂ ತನಕ ಇವತ್ತು ಈ 3ನೇ ಬಾರಿ ಡೇಟ್ ಕೊಟ್ಟಿರ್ತಾರೆ. ಇವತ್ತು ಬಂದು ಎಲ್ಲರೂ 10:15 10:45 ಬಂದು ಹಾಜರಾಗಿರ್ತಾರೆ, ನಮ್ಮ ದಲಿತ ಸಂಘಟನೆ ಎಲ್ಲ ಮುಖಂಡರು. ಆಯಿತಾ? ಸೊ 11:15 ಆದರೂ ಕೂಡ ತಹಸೀಲ್ದಾರರು ಆ ಚೇಂಬರ್ಗೆ ಬರೋದೇ ಇಲ್ಲ. ಯಾಕಂತ ಗೊತ್ತಿಲ್ಲ. ರೈತರು ಕೂಡ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನು ಸಮಸ್ಯೆ ಇದೆಯೋ ನಮಗೂ ಗೊತ್ತಿಲ್ಲ. ಅವ್ರನ್ನ ಯಾವ ರೀತಿ ಕರೆದಿದ್ರೆ ಗೊತ್ತಿಲ್ಲ. ನಮ್ಮ ರೈತರು ಕೂಡ, ನಾವು ಕೂಡ ರೈತರೇ, ಅವ್ರಿಗೂ ನ್ಯಾಯ ಬೇಕೇ ಬೇಕು. ಆದರೆ ಇದೇ ಟೈಮಿಗೆ ಕರೆದಿರೋದು ಅವ್ರದ್ದು ತಪ್ಪು. ಸೊ ಅವ್ರನ್ನೂ ಕೂಡ ನಮ್ಮ ಪೂರ್ವಭಾವಿ ಸಭೆಗೆ ಕರೆದು ಕೂತು ನಮ್ಮ ಆಗಸ್ಟ್ 15 ಇದು ಪೂರ್ವಭಾವಿ ಸಭೆ ಏನಿದೆಯೋ ಅವ್ರನ್ನೂ ಕೂರಿಸಿ ಮಾತಾಡಿ ಅದ ನಂತರ ಅವ್ರ ಪ್ರಾಬ್ಲಮ್ಸ್ ಏನಿದೆಯೋ ಸಾಲ್ವ್ ಮಾಡಿದ್ರು ಕೂಡ ನಡೀತಾ ಇತ್ತು. ಆದರೆ ಮನಸ್ಪೂರ್ವಕವಾಗಿ ನಮ್ಮ ದಲಿತರನ್ನು ಮಾತ್ರ ವಿರೋಧಿಯಾಗಿ ಪ್ರತ್ಯೇಕವಾಗಿ ತೋರಿಸ್ತಾ ಇದ್ದಾರೆ. ಇದರಲ್ಲಿ ಎಲ್ಲ ಮುಖಂಡರು ಎದ್ದು ಬರ್ತಾಯಿದ್ರು. ಅವರು ನೋಡಿದ್ರು ಕೂಡ ಯಾರನ್ನೇ ಆಗಲಿ ಒಬ್ಬರನ್ನಾದರೂ ಬರ್ರಿ, ಈ ಥರ ಸಮಸ್ಯೆ ನಾವು ಇವ್ರ ಹತ್ರ ಫೇಸ್ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಎಂಬ ಒಂದು ಚೂರು ಯಾರಿಗೂ ಕೂಡ ಇಂಟಿಮೇಷನ್ ಕೊಡಲಿಲ್ಲ, ಬಂದು ಹೇಳೂ ಇಲ್ಲ. ಅದಕ್ಕೋಸ್ಕರ ಇದ್ರ ಫಲಿತಾಂಶವನ್ನು ನಾವು ಸೋಮವಾರ ಅವ್ರಿಗೆ ಪ್ರತಿಭಟನೆ ಮೂಲಕ ನಾವು ತೋರಿಸ್ತೀವಿ. ನಾವು ಏನನ್ನೋದು ಟ್ರಾನ್ಸ್ಫರ್ ಆದರೂ ಆಗಲೇಬೇಕಾಗಿದೆ. ಅವ್ರು ಹೋಗಂಗಿದ್ರೆ ಹೋಗಲಿ. ಬಟ್ ದಲಿತರನ್ನು ಈ ಥರ ಇಷ್ಟೊಂದು ಕೀಳುಮಟ್ಟಕ್ಕೆ ನೋಡೋದ್ರಿಂದ ನಾವೇ ಅವ್ರನ್ನ ವರ್ಗಾವಣೆ ಮಾಡಬೇಕಂತ ನಾವು ಎಲ್ಲ ಮುಖಂಡರು ತೀರ್ಮಾನ ಮಾಡಿ ಸೋಮವಾರವನ್ನು ಈ ಪ್ರತಿಭಟನೆ ಮಾಡಿ ಅವ್ರನ್ನ ವರ್ಗಾವಣೆ ಮಾಡ್ತೀವಿ. ಜೈ ಭೀಮ್. ಈ ದಿನ ಪತ್ರಕರ್ತ ಮಾಧ್ಯಮ ಮಾಡ್ತಾ ಇರೋ ಉದ್ದೇಶ ಏನಂದರೆ, ಮಂಚೇನಹಳ್ಳಿ ತಹಸೀಲ್ದಾರ್ ದಲಿತ ವಿರೋಧಿ ಅಂತ ಹೇಳ್ಬಿಟ್ಟು ನಾವು ಸುಮಾರು ಸತಿ ನಮ್ಮನ್ನು ಎಲ್ಲ ದಲಿತ ಸಂಘಟನೆಯನ್ನು ಸಭೆ ಕರೀತಾರೆ. ಅವ್ರ ಇಷ್ಟಾನುಸಾರ ಅರ್ಧ ಗಂಟೆ 1 ಗಂಟೆ ಲೇಟಾಗಿ ಬರ್ತಾರೆ. ಯಾರಾದರೂ ಕೇಳಿದ್ರು ಬಂದು ಹೋಗ್ಲಿ ಅಂತ ಹೀಯಾಳಿಸ್ತಾ ಇರ್ತಾರೆ. ಹಾಗಾಗಿ ನಾವು ಎಲ್ಲ ಮಂಚೇನಹಳ್ಳಿ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಯವರು ಸೇರಿ ಸೋಮವಾರ ಈ ದಲಿತ ವಿರೋಧಿ ತಹಸೀಲ್ದಾರ್ನ ವರ್ಗಾವಣೆ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನವಿ DC ಬಂದು ಜಿಲ್ಲಾಧಿಕಾರಿಗಳು ಬಂದು ಮನವಿ ಸ್ವೀಕರಿಸುವವರೆಗೂ ನಾವು ಮಂಚೇನಹಳ್ಳಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಕೂಡಲೇ ವರ್ಗಾವಣೆ ಆಗಬೇಕು ಈ ದಲಿತ ವಿರೋಧಿ ತಹಸೀಲ್ದಾರ್ ಅಂತೇಳಿ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀವಿ. ತಾಲೂಕು ದಂಡಾಧಿಕಾರಿ ಹಾಗೂ ತಹಶೀಲ್ದಾರ್ ಪೂರ್ಣಿಮಾರವರು ಮಾತನಾಡಿ, ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಸಾಂಸ್ಕೃತಿಕ ಕಾರ್ಯಕ್ರಮ, ಧ್ವಜಾರೋಹಣ, SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ವಿಷಯನ್ನು ತಾಲೂಕಿನ ಎಲ್ಲಾ ಅಧಿಕಾರಿಗಳ ಜೊತೆ ಮಾತನಾಡಿ ಮಾಡಿದೆವು ಹಾಗೂ ಸ್ಥಳೀಯ ಎಲ್ಲಾ ಸಂಘ ಸಂಸ್ಥೆಗಳಿಗೆ ಆಹ್ವಾನ ಪತ್ರಿಕೆ ಮೂಲಕ ನಿನ್ನೆಯ ದಿನ ನಿಗದಿಪಡಿಸಲಾಗಿತ್ತು. ಆದರೆ ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ ಹಿನ್ನೆಲೆ ಸಭೆಯನ್ನು ನಡೆಸಲು ಸಾಧ್ಯವಾಗಲಿಲ್ಲ. ಸಂಘಟನೆಗಳ ಬಹಿಷ್ಕಾರಕ್ಕೆ ಕಾರಣ ಗೊತ್ತಿಲ್ಲ. ಅವರಲ್ಲೂ ಸಹ ನಾನು ಮನವಿ ಮಾಡುವುದೇನೆಂದರೆ, ಸ್ವಾತಂತ್ರ್ಯ ದಿನಾಚರಣೆಯು ರಾಷ್ಟ್ರೀಯ ಹಬ್ಬವಾಗಿರುವುದರಿಂದ ನಮ್ಮ ಜೊತೆ ಕೈಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಸಂಬಂಧಪಟ್ಟ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವಭಾವಿ ಸಭೆ ಮಂಚೇನಹಳ್ಳಿ ತಾಲೂಕು ಕೇಂದ್ರದಲ್ಲಿ ತಾಲೂಕು ಆಫೀಸ್ನಲ್ಲಿ ಹಮ್ಮಿಕೊಂಡಿದ್ವಿ. ಈ ಸಭೆಯಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಮಂಚೇನಹಳ್ಳಿ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸಾರ್ವಜನಿಕರು ಎಲ್ಲ ಭಾಗವಹಿಸಿ ತಮ್ಮ ತಮ್ಮ ಇಲಾಖೆಯ ಜವಾಬ್ದಾರಿಗಳು ಪ್ಲಸ್ ಆಗಬೇಕಾಗಿರೋ ಕಾರ್ಯಕ್ರಮದ ರೂಪರೇಷೆಗಳು ಪ್ಲಸ್ ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಬಗ್ಗೆ ಈ ಎಲ್ಲ ಸಬ್ಜೆಕ್ಟ್ಸ್ ಬಗ್ಗೆ ಚರ್ಚೆ ಆಯಿತು. ಇದರಲ್ಲಿ ನಾವು ಪ್ರತ್ಯೇಕವಾಗಿ ಧ್ವಜಾರೋಹಣೆ ಪ್ಲಸ್ ಮಕ್ಕಳಿಗೆ ಆಗುವ ಕಲ್ಚರಲ್ ಆ್ಯಕ್ಟಿವಿಟೀಸು, ಅವರಿಗೆ ಸನ್ಮಾನ ಕಾರ್ಯಕ್ರಮಗಳು, ಈ ಸಲ SSLC ಪ್ಲಸ್ PUC ಅಲ್ಲಿ ಏನು ಡಿಸ್ಟಿಂಕ್ಷನ್ಗಿಂತ ಜಾಸ್ತಿ ಬಂದಿದ್ದಾರೆ ಅಷ್ಟೆಲ್ಲ ಮಕ್ಕಳಿಗೆ ಮಂಚೇನಹಳ್ಳಿ ವ್ಯಾಪ್ತಿಯ ಎಲ್ಲ ಮಕ್ಕಳು 85%ಗಿಂತ ಜಾಸ್ತಿ ಯಾರೆಲ್ಲ ತೆಗೆದಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ಸನ್ಮಾನ ಮಾಡಬೇಕು.
ಸ್ವತಂತ್ರ ದಿನಾಚರಣೆಯ ವೇದಿಕೆ ಮೇಲೆ ಸನ್ಮಾನ ಮಾಡಬೇಕು ಅಂತ ಸಭೆ ನಿರ್ಧರಿಸಿದೆ. ಸೊ ಇದು ಈ ಸಭೆ ಮುಗಿದಿದ್ದು ಇದೆಲ್ಲ ಸಾರ್ವಜನಿಕರು ಬಂದು ಇದಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಕೇಳ್ತಾರೆ. ಸಂಘ ಸಂಸ್ಥೆಗಳಿಗೆ ಲೋಕಲಲ್ಲಿ ಯಾವುದೇ ಸಂಘ ಸಂಸ್ಥೆಗಳಿದೆ ಎಲ್ಲರಿಗೂ ಆಹ್ವಾನ ಪತ್ರಿಕೆಗಳು ನಿನ್ನೆ ದಿನಾಂಕ ನಿಗದಿಯಾಗಿತ್ತು. ನಿನ್ನೆ ಕಾರಣಾಂತರಗಳಿಂದ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರು ಜಿಲ್ಲಾಡಳಿತ ಬಂದಿರೋದ್ರಿಂದ ಸೊ ಪ್ರೋಟೋಕಾಲ್ ವಿಷಯ ಸಂಬಂಧವಾಗಿ ನಿನ್ನೆ ಸಭೆ ಮಾಡಲಾಗಿಲ್ಲ. ಎಲ್ಲರಿಗೂ ವಿತ್ ಫೋನ್ ಕಾಲ್ಸ್ ಎಲ್ಲರಿಗೂ ತಿಳಿಸಾಗಿತ್ತು. ಇವತ್ತು 11 o'clock ಸಭೆ ನಿಗದಿಯಾಗಿತ್ತು. ಅದ್ರ ಪ್ರಕಾರ ಸಭೆ ನಡೆದಿದೆ. ಬಟ್ ಬಹಿಷ್ಕಾರಕ್ಕೆ ಕಾರಣ ಏನು ಅಂತ ನಮ್ಗೆ ಗೊತ್ತಿಲ್ಲ. ಅವ್ರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ಅವರು ಇದು ರಾಷ್ಟ್ರೀಯ ಹಬ್ಬಗಳು. ನಮ್ಮ ಮಂಚನಹಳ್ಳಿ ತಾಲೂಕು ನೂತನ ತಾಲೂಕಾಗಿರೋದ್ರಿಂದ ಅವರೆಲ್ಲ ಕಟ್ಟಿರೋ ತಾಲೂಕಿದೆ. ಎಲ್ಲ ಸಂಘ ಸಂಸ್ಥೆಗಳು ಇದ್ರೇ ಒಂದು ತಾಲೂಕು ಆಗೋದು. ಇದೆಲ್ಲ ಕಟ್ಟಿರೋ ತಾಲೂಕು ಅವರು ಮುಂದೆ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಒಂದು ಯಶಸ್ವಿಯಾಗಿ ನಮ್ಮ ರಾಷ್ಟ್ರ ಹಬ್ಬಗಳನ್ನ ಆಚರಣೆ ಮಾಡಬೇಕು. ಆದ್ದರಿಂದ ಬಹಿಷ್ಕಾರದ ಉದ್ದೇಶ ನನಗೆ ತಿಳಿದಿಲ್ಲ. ಮಾನ್ಯ ಸಂತೋಷ್ ಹೆಗ್ಡೆ ಸರ್ ಅವರು NGO ಮೂಲಕ ಲಿಯೋ ಕ್ಲಬ್ ಅನಿಸುತ್ತೆ, ಲಿಯೋ ಕ್ಲಬ್ NGO ಮೂಲಕ ಅವರು ಆಹ್ವಾನ, ನಮ್ಮ ಪಾತ್ರ ಅಲ್ಲೇನಿಲ್ಲ. ಆ್ಯಸ್ ಅ ಪ್ರೋಟೋಕಾಲ್ ನಾನು ಅಲ್ಲಿ ಹೋಗಿದ್ದೆ ಅಷ್ಟೇ. ನಾನು ಮಾಡಿರೋ ಪ್ರೋಗ್ರಾಮ್ ಅಂತಲ್ಲ, ಅವರು NGO ಕಡೆಯಿಂದ ಅವರು ಕರೆಸಿ ಅದು ಆರೋಗ್ಯ ಶಿಬಿರ ಮಾಡಿ ಅದರಲ್ಲಿ ಅವರು ಭಾಗವಹಿಸಿರೋದು. ಅದರಲ್ಲಿ ನಮ್ಮ ತಾಲೂಕು ಆಡಳಿತ ಪಾತ್ರವೇನಿಲ್ಲ. ಆ್ಯಸ್ ಅ ಪ್ರೋಟೋಕಾಲ್, ಆ್ಯಸ್ ಅ ಸುಪ್ರೀಂ ಕೋರ್ಟ್ ಜಡ್ಜ್ ಇರೋದ್ರಿಂದ ನಾನು ಆ್ಯಸ್ ಅ ಪ್ರೋಟೋಕಾಲ್ ನಾನು PSC ಅವರು ಅದಕ್ಕೆ ಭಾಗವಹಿಸಿದ್ವಿ. ಅದೊಂದು ಕಡೆ ಆದರೆ ಇನ್ನೊಂದು ಕಡೆ ಕುಂದುಕೊರತೆ ಸಭೆಗಳು ಆಲ್ರೆಡಿ ನಾವು ಕುಂದುಕೊರತೆ ಸಭೆಗಳು 2 ಕುಂದುಕೊರತೆ ಸಭೆಗಳು ಆಗಿದೆ. ಇವಾಗ SIR ಪ್ರಕ್ರಿಯೆ ಒಂದು 30 to 45 ಡೇಸಿಂದ ನಡೀತಿರೋದ್ರಿಂದ ಅದರಲ್ಲಿ ಎಲ್ಲರೂ ಇಡೀ ತಾಲೂಕಿನ ಎಲ್ಲ ಸಿಬ್ಬಂದಿ ವರ್ಗದವರು ಇದರಲ್ಲಿ ಭಾಗವಹಿಸಿರೋದ್ರಿಂದ ಈ ತಿಂಗಳು ಮಾಡೋಕ್ಕಾಗಿಲ್ಲ. ಇವಾಗ ನಾವು ನೆಕ್ಸ್ಟ್ ಆಗಸ್ಟಲ್ಲಿ ಹಮ್ಮಿಕೊಂಡಿದ್ದೀವಿ, ಅವ್ರಿಗೂ ನಾವು ತಿಳಿಸ್ತೀವಿ. ಆ್ಯಂಡ್ ಅವರು ಕೊರತೆ ಲಾಸ್ಟ್ ಟೈಮ್ ಕೊಟ್ಟು